ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ರೈಸ್ ಪೆಪ್ಪರ್ ಸ್ನ್ಯಾಕು. ಈ ರೈಸ್ ಪೆಪ್ಪರ್ ಸ್ನ್ಯಾಕು ತುಂಬ ಹೆಲ್ತಿ. ಜೊತೆಗೆ ನಾನು ಸ್ಟಫಿಂಗಾಗಿ ಇಲ್ಲಿ ಪನ್ನೀರ್ ಮತ್ತು ಪಾಲಕ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೆ ವೆಜಿಟೇಬಲ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಮಾಡೋಕ್ಕೆ ಒಂದು ಪ್ಯಾನ್ಗೆ ನಾನು 1-2 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಕೂಡ ಹಾಕೊಬೋದು. 1 ಟೀ ಸ್ಪೂನಷ್ಟು ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಹೆಚ್ಚಿರೋ ಅಂಥ ಶುಂಠಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಮಗ್ಗಬೇಕು, ಅಂದರೆ ಸ್ವಲ್ಪ ಫ್ರೈ ಆಗಬೇಕು. ಇದನ್ನ ಇವಾಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಇವಾಗ ಪಾಲಕ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಸ್ವಲ್ಪ ಮಗ್ಗಿದ್ದಾದಮೇಲೆ ಇದಕ್ಕೆ ನಾನು ಪಾಲಕ್ಕು 1 ಕಪ್ಪಷ್ಟು ಪಾಲಕ್ ಹೆಚ್ಚಿರೋದನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿ, 3/4 ಟೀ ಚಮಚದಷ್ಟು ಖಾರದ ಪುಡಿ, ಒಂದು ಅರ್ಧ ಟೀ ಚಮಚದಷ್ಟು ಗರಂ ಮಸಾಲ, ಜೊತೆಗೆ ಅರ್ಧ ಟೀ ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು 100-150 ಗ್ರಾಮಷ್ಟು ಪನ್ನೀರನ್ನ ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಒಂದು 30 ಸೆಕೆಂಡ್ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈ ಸ್ಟಫಿಂಗು ಡ್ರೈ ಆಗಿರಬೇಕು, ಅಂದರೆ ನೀರಿನಂಶ ಇರಬಾರ್ದು, ಆ ಥರ ನಾವು ಮಾಡ್ಕೊಬೇಕು. ಈಗ 30 ಸೆಕೆಂಡ್ ಆಗಿದೆ. ಈಗ ಈ ಸ್ಟಫಿಂಗ್ನ ನಾನು ಸ್ವಲ್ಪ ತಣ್ಣಕ್ಕೆ ಹಾಕಿ ಬಿಟ್ಬಿಡ್ತೀನಿ. ಈಗ ಇದನ್ನು ತಣ್ಣಕ್ಕೆ ಹಾಕಿಬಿಟ್ಟು ನಾನು ಇನ್ನೊಂದು ಕಡೆ ರೈಸ್ ಪೆಪ್ಪರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ರೈಸ್ ಪೆಪ್ಪರ್ಸ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನೀರಿನಲ್ಲಿ ಸ್ವಲ್ಪ ಹೊತ್ತು 3-4 ಸೆಕೆಂಡ್ ಹಚ್ಚಿ ಆಮೇಲೆ ಇದನ್ನು ಯೂಸ್ ಮಾಡಬೇಕು. ಈಗ ಈ ರೈಸ್ ಪೆಪ್ಪರ್ನ ನಾನು 2 ಭಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪೂರ್ತಿ ರೈಸ್ ಪೆಪ್ಪರ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ನೀರಲ್ಲಿ 3-4 ಸೆಕೆಂಡ್ಗಳ ಕಾಲ ಇದನ್ನು ನೆನೆಸ್ಕೊಬೇಕು. ಇದಾದಮೇಲೆ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದನ್ನು ವುಡನ್ ಚಾಪ್ ಬೋರ್ಡ್ ಮೇಲೆ ಇಟ್ಕೊಂಡು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು 1-2 ಟೀ ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಬೇಕು. ನಾನು 2 ಭಾಗಾಗಿ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಒಂದ್ರ ಮೇಲೆ ಒಂದು ಇಟ್ಟು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಫುಲ್ ಪೇಪರ್ನ ಯೂಸ್ ಮಾಡ್ಬೋದು. ಈಗ ನೋಡಿ, ಒಂದು ಪಾಕೆಟ್ನ ಅದೇ ಥರ ರೆಡಿ ಮಾಡಿಕೊಂಡೆ. ಈಗ ಇನ್ನೊಂದು ಡಂಪ್ಲಿಂಗ್ಸ್ನು ಇದೇ ಥರನೇ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದೇ ಥರ ಎಲ್ಲ ಡಂಪ್ಲಿಂಗ್ಸ್ಗೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. 2ಕ್ಕೆ ನಾನು ಚೀಸ್ನ ಹಾಕ್ಕೊಂಡಿರಲ್ಲ, ಇನ್ನೆರಡಕ್ಕೆ ನಾನು ಒಳಗಡೆ ಚೀಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ನಾನ್ ಸ್ಟಿಕ್ ತವಾ ಮೇಲೆ ಅಥವಾ ನಾನ್ ಸ್ಟಿಕ್ ಪ್ಯಾನಲ್ಲಿ ಈ ಥರ ಫ್ರೈ ಮಾಡ್ಕೊಬೋದು, ಅಥವಾ ಏರ್ ಫ್ರೈ ಕೂಡ ಮಾಡ್ಕೊಬೋದು. ಈಗ ನೋಡಿ, ನಾನು ಎಲ್ಲ ಡಂಪ್ಲಿಂಗ್ಸ್ಗಳ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಏರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಏರ್ ಫ್ರೈ ಮಾಡ್ಕೊಳೋಕ್ಕೆ ನಾನು ಅಲ್ಯೂಮಿನಿಯಮ್ದು ಒಂದು ಪಾಕೆಟ್, ಇವಾಗ ಫುಡ್ಡೆಲ್ಲ ಪಾರ್ಸಲ್ ತೊಗೊತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಈಗ ಅದರೊಳಗಡೆ 4 ಒಟ್ಟಿಗೆ ಆಗಿ ಇಟ್ಕೊಂಡು ನಾನು ಇದನ್ನು ಏರ್ ಫ್ರೈ ಮಾಡ್ಕೊತೀನಿ. ಈಗ ಇದನ್ನೆಲ್ಲ ಇಟ್ಕೊಂಡಿದ್ದಾದಮೇಲೆ ಮೇಲಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 15 ನಿಮಿಷಗಳ ಕಾಲ ನಾನು ಏರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, 15 ನಿಮಿಷ ಆಗಿದೆ. ಈಗ ನಮ್ಮ ಕ್ರಿಸ್ಪಿಯಾದ ರೈಸ್ ಪೆಪ್ಪರ್ ಡಂಪ್ಲಿಂಗ್ಸು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.